ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ. ಬರ್ರಿ ಮಸ್ತಂಗೆ ಇವತ್ತು ಬ್ರೇಕ್ಫಾಸ್ಟಿಗೆ ಪುರಿ ಮಾಡೋನು. ನಂಗೆ ಪರ್ಸ್ನಲಿ ಹೇಳಬೇಕಂದ್ರೆ ಪುರಿ ಬಾಜಿ ದೋಸೆ ಇವು ಭಾಳ ಫೇವ್ರೇಟ್. ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟೇನಿ. ಆಮೇಲೆ ಬಾಜುಕ್ಕೆ ಪಲ್ಯನೂ ರೆಡಿ ಐತೆ ನೋಡ್ರಿ. ಬಟಾಟಿ ಪಲ್ಯ, ಚಟ್ನಿ, ಪುರಿ. ಎಸ್ಪೆಷಲಿ ಪುರಿ ನನಗೆ ಬಟಾಟಿ ಪಲ್ಯ ಚಟ್ನಿಗಿಂತ ಚಹಾ ಜೋಡಿ ತಿನ್ನಕ್ಕೆ ಭಾಳ ಸೇರ್ತೈತಿ. ಹಂಗೆ ನಿಮಗೂ ಸೇರ್ತೈತನ ಕಾಮೆಂಟ್ ಒಳಗೆ ಹೇಳ್ರಿ. ಪುರಿ ಬಾಜಿ ಯಾರಿಗೆ ಸೇರ್ತದೆ ಅದನ್ನೂ ಕಮೆಂಟ್ ಒಳಗೆ ಹೇಳ್ರಿ. ಸೊ ಮಸ್ತ್ ಎಲ್ಲ ರೆಡಿ ಐತಿ. ಪ್ಲೇಟ್ ನೋಡ್ಬೋದು ನೀವು. ಪುರಿನೂ ಮಸ್ತ್ ಉಬ್ಬಿದ್ದು, ಪಲ್ಯ, ಚಟ್ನಿ, ಪೂರಿ ಎಲ್ಲ. ಬರ್ರಿ ನಾಷ್ಟ ಮಾಡೋಣ ಈಗ. ನಾಷ್ಟ ಎಲ್ಲ ಮುಗಿಸಿದ್ಮೇಲೆ ಇಂಪಾರ್ಟೆಂಟ್ ಕೆಲಸಕ್ಕೆ ನೋಡ್ರಿ. ಇಲ್ಲೇನು ನೋಡಕತ್ತಿರಲ್ಲ, ನಮ್ಮ ಫ್ರೆಂಡ್ದು ಬ್ರೈಟ್ ಟು ಬಿ ಮಾಡಿದ ಬಲೂನ್ಸ್ ಇವ. ಸೊ ನಂಗಂತೂ ರೂಮ್ ಫುಲ್ ಆಗ್ಯಾವ. ಇನ್ನೂ ಭಾಳ ಇದ್ದು ನಿನ್ನೆ ಒಂದು ಸ್ವಲ್ಪ ಹೊಡೆದ್ನಿ. ಈಗ ಒಂದು ಸ್ವಲ್ಪ ಒಡಕ್ಕೆ ಚಾಲೂ ಮಾಡೀನಿ ನೋಡ್ರಿ. ಇನ್ನೂನ ಒಗಡದ ಚಲೋನ್ ಇಲ್ಲಂದ್ರೆ ಏನಕ್ಕೈತಿ, ಹೊಲಸು ಆಗ್ಬಿಡ್ತೈತದ. ಅಲ್ಲಟ ಪುಗ್ಗ ತುಂಬಿಸಿಟ್ಲಿಂತ್ರ ಮೂಲ್ಯಾಗ ಹಲ್ಲಿ ಅದು ಬಂದು ಕುಂದ್ರೂ ಸಾಧ್ಯತೆ ಇರ್ತೈತಿ. ಹಂಗಾಗಿ ಒಡೆದು ಬಲೂನ್ಸ್ ಕತಿ ಮುಗಿಸೋನು ಇವತ್ತು. ಸೊ ಫೈನಲಿ ಬಲೂನ್ ಒಡೆದ್ನಿ ನೋಡ್ರಿ. ಆದರೂ ಇಟ್ಟೇನಿ ಇನ್ನೂ ಒಂದು 4 ಅಷ್ಟು ಫುಲ್ ಒಡ್ಯಾಕಂತ ಮನಸ್ಸಲ್ಲ ಚಂದ ಅದಾವ ಅಂಥೇಳಿ ಇಷ್ಟು ಒಡೆದೇನೀಗ. ಡಸ್ಟ್ಬಿನ್ನಾಗ ಒಗೆದು ರೂಮ್ ಕ್ಲೀನ್ ಮಾಡೋಣಂತ. ಮುಂಜಾನೆ ಅಧ್ಯಾಯ ಅಂತೂ ಮುಗೀತು ನಾಷ್ಟ ಅದ. ಈಗ ಮಧ್ಯಾಹ್ನ ಅಡುಗೆದು ಮಾಡಬೇಕಲ್ಲ, ಹಾಗಾಗಿ ಬುಟ್ಟಿ ಒಳಗೆ ಇವತ್ತು ಮಧ್ಯಾಹ್ನಕ್ಕೆ ಬೆಂಡೆಕಾಯಿ ಪಲ್ಯ ಮಾಡ್ಬೇಕಂತದೇನಿ. ಸೊ ಅವ್ನು ತೊಳ್ಕೊಂಡು ಇಟ್ಕೊಂಡೇನಿ. ಆಮೇಲೆ ಕ್ಯಾರೆಟ್ನೂ ಇಟ್ಟಿದ್ನಿ ಅದ್ರ ಜೋಡಿ ಮಧ್ಯಾಹ್ನ ತಿನ್ಬೇಕಂತೇಳಿ. ಇಲ್ಲಿ ಅಕ್ಕಿ ತೊಳೆದಿಟ್ಟೇನಿ. ಆಮೇಲೆ ನುಗ್ಗಿಕಾಯಿನೂ ಕುದಿಸೇನು ಒಂದು ಸ್ವಲ್ಪ ಉಪ್ಪು ಹಾಕಿ, ಸೊ ದ್ಯಾಟ್ ಸಾರು ಮಾಡುವಾಗ ಚಲೋ ಹತ್ತೈತೆ ಅಂಥೇಳಿ. ಆಮೇಲೆ ಚಪಾತಿ ಹಿಟ್ಟನ್ನು ನಾದಿಟ್ಟೇನಿ. ಸೊ ಇನ್ನೇನಿದ್ರು ಬೆಂಡೆಕಾಯಿ ಪಲ್ಯ ಪಟ ಮಾಡೋದು. ಆಮೇಲೆ ಇಲ್ಲಿ ಬ್ಯಾಳೆನೂ ಶೀಟಿ ಆಗೈತಿ. ಹಾಗಾಗಿ ಇದನ್ನೆಲ್ಲ ಮಾಡಿಟ್ಕೊಂಡ್ರೆ ಮೊದಲು ಸೊ ಪ್ರಿಪ್ರೇಷನ್ನೇ ಭಾಳ ಹೊತ್ತು ಹಿಡಿಯಂಗಿಲ್ಲ. ನಂಗೆ ಅಡುಗೆ ಮಾಡುವಾಗ ಫಾಸ್ಟ್ ಯಾಕೆ ಆಕೈತೆ ಅಂದ್ರೆ ಕೊತ್ತಂಬರಿ ಆಯ್ತು, ಕರಿಬೇವು ಆಯ್ತು, ಆಮೇಲೆ ಬೆಳ್ಳುಳ್ಳಿ ಇಂಥವೆಲ್ಲ ಮೊದಲೇ ನೀಟ್ ಮಾಡಿಕೊಂಡ್ರೆ ಡಬ್ಬ್ಯಾಗ ಹಾಕಿಬಿಡ್ತೇನೆ. ಪಟ್ನ ಜಲ್ದಿ ಆಕೈತಿ. ಇಲ್ಲಿ ನೋಡ್ರಿ ಸಾರು ಆಲ್ರೆಡಿ ರೆಡಿ ಆಗೈತಿ. ಇನ್ನೊಂದು ಸ್ವಲ್ಪ ಕುದಿಬೇಕಷ್ಟು. ಮಸ್ತಾಗಿತ್ತು ಸಾರು ಅವತ್ತಂತರೂ. ಆಮೇಲೆ ಈ ಕಡೆ ಬೆಂಡೆಕಾಯಿ ಪಲ್ಯ ಮಾಡೋಕ್ಕೆ ಬೆಂಡೆಕಾಯಿ ಹುರ್ಕೋಬೇಕಂತೇಳಿ ಹಾಕಿಟ್ಟೀನಿ. ಎಲ್ಲ ಅಡುಗೆ ಆತೀನಿ. ಊಟ ಮಾಡೋ ನೀವು ಬರ್ರಿ. ಸೊ ಇಲ್ಲಿ ತಾಟ್ ಹಚ್ಚೇನು ನೋಡ್ರಿ. ಬೆಲ್ಲ, ತುಪ್ಪ, ಬೆಂಡೆಕಾಯಿ ಪಲ್ಯ, ಸ್ವಲ್ಪ ಸಲಾಡ್ ಗತಿ ವೆಜಿಟೇಬಲ್ಸ್, ಆಮೇಲೆ ಚಪಾತಿ. ಬರ್ರಿ ಮಸ್ತಾಗಿತ್ತು ಅಡುಗೆ ಅಂತ ಇವತ್ತು. ನೀವು ಬರ್ರಿ ಊಟ ಮಾಡೋಕ್ಕೆ. ಮುಂಜಾನೆ ಕೆಲಸ ಎಲ್ಲ ಮುಗೀತು. ಅದಾದ್ಮೇಲೆ ಹೆಡ್ ಬಾತ್ ಮಾಡಿ ಅಡುಗೆ ಮಾಡಿ ಊಟನೂ ಮುಗೀತು ಈಗ. ಸೊ ಮಲ್ಕೊಂಡಿಲ್ಲ, ಯಾಕಂದ್ರೆ ಬೇರೆ ಸ್ವಲ್ಪ ಸಿಲ್ಲಿ ಕೆಲಸ ಇರ್ತಾವಲ್ಲ ಮನ್ಯಾಗ, ಆದಿತ್ತು ಸ್ವಚ್ಛ ಮಾಡೋದು ಅಂಥೇಳಿ ಅದನ್ನು ಮಾಡ್ಕೊತ ಕುಂತಿದ್ದೆ. ಈಗ ಏನು ಅನ್ನಿಸ್ತು, ನೇಲ್ ಪಾಲಿಶ್ ಹಚ್ಕೊಳ್ಳೋಣ ಅನ್ನಿಸ್ತು. ಸೊ ನೇಲ್ ಪಾಲಿಶ್ ಬಾಕ್ಸ್ ತಂದು ಹಚ್ಕೋಬೇಕೀಗ. ಆಮೇಲೆ ಇವತ್ತು ಗುರುವಾರ ಐತಿ. ಸೊ ಹಾಗಾಗಿ ಸಾಯಿಬಾಬಾ ಗುಡಿಗೆ ಹೋಗ್ಬೇಕಂತ ಮಾಡೀನಿ. ನೋಡು ನಿಮಗೂ ಅಲ್ಲಿ ಕರ್ಕೊಂಡು ಹೋಗ್ತೇನೆ. ಯಾಕಂದ್ರೆ ನಾನು ಹೊಂಟಿರೋದು ಇದು ಫಸ್ಟ್ ಟೈಮ್. ನಾವು ಅಲ್ಲಿ ಹೋಗ್ತೇವೆ, ಬಟ್ ಅವ್ರು ಏನನ್ನು ಜಲ್ದಿ ಬಂದ್ ಮಾಡಿಬಿಡ್ತಾರೆ. ಅಂದ್ರೆ ಅವ್ರ ಟೈಮಿಂಗ್ ಮೋಸ್ಟ್ಲಿ 6:30 to 7 ಅಷ್ಟೆ. ಅದರ ಮೇಲೆ ಹೋದ್ವಿ ಅಂದ್ರೆ ಅವು ಓಪನ್ ಇರೋಂಗಿಲ್ಲ. ಹಾಗಾಗಿ ನನ್ನ ಹಸ್ಬೆಂಡಿಗೂ ಜಲ್ದಿ ಬಾ ಅಂತ ಹೇಳೇನಿ. ಇವತ್ತು ಸ್ವಲ್ಪ ದೂರ ಐತದ, ಹಾಗಾಗಿ ಅವ್ರು ಬೇಕಾ ನನಗೆ. ಸೊ ಗುಡಿಗದು ಹೋಗಿ ಬರ್ಬೇಕು ಸಂಜಿಕೆ. ಇವ ನೋಡ್ರಿ ನನ್ನ ನೇಲ್ ಪಾಲಿಶ್. ನೀವು ಅನ್ಬೋದು ಇಷ್ಟೇನು ಇಟ್ಕೊಂಡಾಳಿಕೆ ಡಬ್ಬಿ ಫುಲ್ ಮಾಡ್ಯಾಳಲ್ಲ, ಅಂಗಡಿ ಏನು ಇಡಕ್ಕೆ ಹೊಂಟಾಳನ ಅಂಥೇಳಿ. ಹೇಳ್ತಾನೆ ನಿಮಗೆ. ಇವೇನು ಯಾವುದೂ ರೀಸೆಂಟ್ಲಿ ತೊಗೊಂಡಿದ್ದಲ್ಲ. ಲೈಕ್ ಮೇ ಬಿ ಇದೊಂದು ಮತ್ತು ಇದು ಇವೆರಡ್ದಾವಲ್ಲ, ಇವೆರಡು ಶೇಡ್ ರೆಡ್ ಮತ್ತು ಸ್ವಲ್ಪ ಆರೆಂಜ್ ಒಳಗೆ ಐತಿದ್ದು. ಇವೆರಡಷ್ಟೇ ನಾನು ರೀಸೆಂಟ್ಲಿ ತೊಗೊಂಡಿದ್ದೆ. ಆಮೇಲೆ ಇದು, ಆಮೇಲೆ ಇವು ಇದೆಲ್ಲ ಏನು ನೀವು ನೋಡತ್ತಿರಲ್ಲ, ಇವ್ನು ಲಿಟ್ರಲಿ ನಾನು 1.5 ವರ್ಷ 2 ವರ್ಷ ಸಮೀಪ ಆಗಕ್ಕೆ ಬಂತು. ಬಟ್ ಸ್ಟಿಲ್ ಅವು ಮಸ್ತ್ ಕಂಡೀಷನ್ ಒಳಗೆ ಅದಾವೆ. ಇಲ್ಲಿ ನೋಡತ್ತಿರಲ್ಲ, ಇವು ರಿಮೂವರ್ಸ್. ಇದ್ರಾಗೂ ಒಂದು ಶೀಟ್ ಐತಿ. ಆಮೇಲೆ ಗ್ಲಾಸ್ ಪರ್ಪಲ್ ಐತಲ್ಲ, ಇದ್ರಾಗೂ ಒಂದು ಶೀಟ್ ಐತಿ. ಸೊ ನಡ್ಕಿಂತ ರೀಸೆಂಟ್ಲಿ ಹೊಸ ತಂದಿನಿ, ಇನ್ನೂ ಯೂಸ್ ಮಾಡಿ ನೋಡಿಲ್ಲ. ಆಮೇಲೆ ನೇಲ್ ಪಾಲಿಶ್ ಏನದಾವಲ್ಲ, ನಿಮಗೆ ಗೊತ್ತಾಯ್ತು ಹುಡುಗರಿಗೆ ಕಲೆಕ್ಷನ್ಸ್ ಇರತೈತೆ. ಆಮೇಲೆ ಡ್ರೆಸ್ ತಕ್ಕಂಗೆ, ಸೀರೆ ತಕ್ಕಂಗೆ ಮ್ಯಾಚಿಂಗ್ ಹಚ್ಕೊತೀವಿ ನಾವು. ಆಮೇಲೆ ಇನ್ನೊಂದು ಏನು ಹೇಳ್ತೇನೆ ಅಂದ್ರೆ, ಇದು ನೇಲ್ ಪಾಲಿಶ್ ಏನು ನೋಡತ್ತಿರಲ್ಲ ನೀವು, ಕಲರ್ ಬಾಕ್ಸ್ ಇದ್ದಿದ್ದು ಮಿನಿಸೋ ಒಳಗೆ ಸಿಗ್ತೈತಿ. ಇದನ್ನು ತೊಗೊಂಡು ನಾನು ಕಮ್ಮಿತ್ 2 ವರ್ಷ ಆಗಕ್ಕೆ ಬಂತು. ಇನ್ನೂ ಮಟನೂ ಹೇಳ್ತೇನೆ ನಿಮಗೆ, ಮಸ್ತ್ ಐತಿ. ಒಟ್ಟು ಗಟ್ಟಿದು ಏನಾಗಿಲ್ಲ. ತೊಗೊಳ್ಳೋದೇ ಕರೆ ಅಂದಮೇಲೆ ನಾವು ಸ್ವಲ್ಪ ಚಲೋ ತೊಗೊಂಡ್ರೆ ಭಾಳ ದಿವಸ ಬರ್ತೈತಿ. ಹಚ್ಕೊಂಡು ಕೂಡ ಹೋಗೋದು ಹಾಗೆಲ್ಲ ಆಗಂಗಿಲ್ಲ. ಸೊ ಮಸ್ತ್ ಐತಿ. ನೀವು ಕಲರ್ ಬಾಕ್ಸ್ ಅವ್ರದ್ದು ನೇಲ್ ಪಾಲಿಶ್ ಟ್ರೈ ಮಾಡಿರಿ, ಚಲೋ ಇರ್ತಾವೆ. ಅವ ಕಂಪ್ನಿವ ನನ್ನ ಕಡೆ 3 ಅದಾವೆ. ಸೊ ಒಂದು ರೆಡ್ ಐತಿ, ಒಂದು ಆರೆಂಜ್ ಶೇಡ್ ಒಳಗೈತಿ. ಆಮೇಲೆ ಇದು ಹೇಳ್ತೇನೆ ನಿಮಗೆ ನಾ, ಇದು ಮೈ ಬೆಲ್ಲ ಅಂತ ಒಂದು ಕಂಪ್ನಿ ಐತೆ ನೋಡ್ರಿ. ಈ ನೇಲ್ ಪಾಲಿಶು ಮಸ್ತ್ ಇರ್ತೈತಿ.
ಇವತ್ತು ನಾನು ನಿಮಗೆ ನಾನು ನೇಲ್ ಪಾಲಿಷ್ ಕಲೆಕ್ಷನ್ ತೋರಿಸಿದೆ. ಹಿಂಗೆ ನಾನು ಜ್ಯುವೆಲ್ರಿ ಕಲೆಕ್ಷನ್, ಸ್ಯಾರಿ ಕಲೆಕ್ಷನ್, ಡ್ರೆಸ್ ಕಲೆಕ್ಷನ್ ವಿಡಿಯೋಸ್ ಬೇಕಂತಂದ್ರೆ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ, ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನೀವು ನನ್ನ ಕೈಗೆ ಚಂದ ಕಾಣಿಸುತ್ತೆ ನೇಲ್ ಪಾಲಿಷ್ ಹಚ್ಕೊಂಡೇನಿ. ಈ ಶೇಡ್ ನಂಗೆ ಪರ್ಸ್ನಲಿ ಭಾಳ ಲೈಕ್ ಆಯ್ತು, ಸೊ ತೊಗೊಂಡೆ. ನಿಮಗೆ ಹೆಂಗೆ ಅನಿಸ್ತು ಅಂತ ಹೇಳ್ರಿ. ನೀವು ನನಗತ್ತೆ ಹೆಂಗೆ ನೇಲ್ ಪಾಲಿಷ್ ಕಲೆಕ್ಷನ್ ಮಾಡ್ತೀರಲ್ಲ ಅಂದರೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಈಗ ರೆಡಿ ಆಗ್ಯಾವ ನಾವು, ಸೊ ಗುಡಿಗೆ ಹೋಗ್ಬೇಕಿನ್ನು. ತೋರಿಸ್ತೇನೆ ನಿಮಗೂ ಹೆಂಗೈತೆ ಗುಡಿ ಅಂಥೇಳಿ. ಈಗ ಗುಡಿ ಕಡೆ ಬಂದ್ವಿ ನಾವು. ಇಲ್ಲೆಲ್ಲ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಐತೆ ಮುಂದೆ. ಆಮೇಲೆ ಹೂವದು ಮಾರ್ಕೊತ ಕುಂತಿರ್ತಾರೆ. ಆಮೇಲೆ ದೇವ್ರ ಪೂಜೆ ಐಟಮ್ ಎಲ್ಲ ಮಾರ್ಕೊತ ಇಲ್ಲಿ ಹೊರಗೆ ಕುಂತಿರ್ತಾರೆ. ಇಲ್ಲೇನು ಕಾಣಿಸತ್ತೈತಲ್ಲ ಇದು ಗುಡಿ ಎಂಟ್ರೆನ್ಸ್. ಇಲ್ಲಿ ಒಳಗೆ ಹೊಂಟೇವೆ ನೋಡ್ರಿ. ಇಲ್ಲಿ ಭಜನಿಕದು ಕುಂತಿರ್ತಾರೆ. ನಾನು ಅಂದ್ಕೊಂಡೆ ದೊಡ್ಡ ಮೂರ್ತಿ ಇಟ್ಟಿರ್ತಾರೆ ಹಂಗೆ ಗುಡಿ ಐತೆ ಅಂತ ಹೇಳಿ, ಬಟ್ ಹಂಗಿಲ್ಲ. ಇಲ್ಲೇ ಇಲ್ಲಿ ಹೋಗಿ ಅವ್ರು ಹಾಡು ಹಾಡ್ತಿರ್ತಾರೆ, ಸೊ ಭಜನೆ ಕುಂದಿರ್ಬೇಕು. ಗುಡಿಗೆ ಹೋಗಿ ಈಗ ವಾಪಸ್ ಬಂದ್ವಿ. ಆ್ಯಕ್ಚುಲಿ ಅಲ್ಲೇ ಫುಲ್ ವಿಡಿಯೋ ಮಾಡೋಕೆ ಅಲೌ ಇದ್ದಿದ್ದಿಲ್ಲ. ಆಮೇಲೆ ಅಲ್ಲಿ ಹೆಂಗೈತಂದ್ರೆ ಭಜನೆ ಮಾಡ್ತಿರ್ತಾರೆ, ಸೊ ನಾವು ಹೋಗಿ ಕುಂದ್ರಬೇಕು ಅಲ್ಲೇ. ಲೈಕ್ 5-10 ಮಿನಿಟ್ಸ್ ನಾವು ಕುಂತು ಬರ್ತೇವಂದ್ರೆ ಬಿಡಂಗಿಲ್ಲ, ಫುಲ್ ಭಜನೆ ಕಂಪ್ಲೀಟ್ ಆಗೋ ಮಟ್ಟ ನಾವು ಕುಂದ್ರಬೇಕು. ಸೊ ಹಾಗಾಗಿ ಭಜನೆ ಎಲ್ಲ ಮುಗೀತು, ಅಲ್ಲಿ ಮಟ್ಟ ನಾವು ಕುಂತು ಬಂದ್ವಿ. ಬರಬೇಕಾದ್ರೆ ಪ್ರಸಾದಕ್ಕೆ ಅಂತೇಳಿ ಅಲ್ಲಿ ಪೊಂಗಲಮ್ಮ ಚಿತ್ರಾನ್ನ ಕೊಡ್ತಾರೆ, ಸ್ವಲ್ಪ ತೊಗೊಂಡ್ವಿ. ಆಮೇಲೆ ಈಗ ಮನೆಗೆ ಬಂದೇವು ನೋಡ್ರಿ. ಚಲೋ ಐತಿ ಗುಡಿ, ಬಟ್ ಏನಂದ್ರೆ ಅವ್ರದ್ದು ರೂಲ್ಸ್ ಭಾಳ. ಲೈಕ್ ನೀವು ವೇಲ್ ತಲೆ ಮೇಲೆ ಹಾಕ್ಕೊಂಡು ಕುಂದಿರ್ಬೇಕು, ವೇಲ್ ತಲೆ ಮೇಲೆ ಹಾಕ್ಕೋಬೇಕು. ಆಮೇಲೆ ಒಟ್ಟು 1 ನಿಮಿಷನೂ ಹಿಂಗೆ ಫೋನ್ ನೋಡುವಂಗಿಲ್ಲ, ವಿಡಿಯೋ ಮಾಡುವಂಗಿಲ್ಲ. ಆಮೇಲೆ ನಡಕ್ಕೆ ನಾವು ಅಕಸ್ಮಾತ್ ಎಮರ್ಜೆನ್ಸಿ ಐತಿ ಹೋಗ್ತೀವಪ್ಪ ಅಂದ್ರೆ ಬಿಡಂಗಿಲ್ಲ ಅವ್ರ ಟೈಮಿಂಗ್ ಐತಲ್ಲ ಅದು. ಆಮೇಲೆ ಕರೆಕ್ಟ್ ಗುಡಿ 6 ಅವ್ರು ಆರತಿ ಚಾಲೂ ಮಾಡ್ತಾರೆ. 6:30 ಆದ್ಮೇಲೆ ಮುಗೀತು, ಯಾರನ್ನೂ ಒಳಗೆ ಎಂಟ್ರಿ ಕೊಡಂಗಿಲ್ಲ ಅವ್ರು. ಇದಿಷ್ಟು ಬಿಟ್ರೆ ಚಲೋ ಐತಿ ಗುಡಿ. ಗುಡಿಗೆಲ್ಲ ಹೋಗಿ ಬಂದ್ವಲ್ಲ. ಈಗ ಸಂಜೆಗೆ ಚಹಾ ಬದಲಿ ಫಸ್ಟ್ ಸೀಸನ್ದು ಮೊದಲನೇ ಮಾವಿನ ಹಣ್ಣಿಂದ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಬೇಕಂತದೀವಿ. ಸೊ ಬರ್ರಿ ಈಗ ಮಿಲ್ಕ್ ಶೇಕ್ ಮಾಡ್ತೇನಂತ. ಯಾರ್ಯಾರಿಗೆ ಮಾವಿನ ಹಣ್ಣು ಸೇರ್ತದಲ್ಲ ಕಮೆಂಟ್ ಮಾಡಿರಿ. ನಂಗಂತೂ ಮಾವಿನ ಹಣ್ಣು ಅಂದ್ರೆ ಫೇವ್ರೇಟ್ ನೋಡ್ರಿ. ಈ ಸೀಸನ್ಕಂತ ನಾ ವೇಟ್ ಮಾಡ್ತಿರ್ತೀನಿ. ಇಲ್ಲದ ನೋಡ್ರಿ ಮಾವಿನ ಹಣ್ಣು 2 ಮಿಲ್ಕ್ ಶೇಕ್ ಮಾಡ್ಕೋಬೇಕಂತದೇನು ಈಗ ನಂಗೆ ಮತ್ತು ನನ್ನ ಹಸ್ಬೆಂಡಿಗೆ. ನಂಗಂತೂ ಮಾವಿನ ಹಣ್ಣು ಅಂದ್ರೆ ಭಾಳ ಫೇವ್ರೇಟ್. ಅದ್ರಾಗ ಮಿಲ್ಕ್ ಶೇಕ್ ಅಂತೂ ಭಾಳ ಸೇರ್ತೈತಿ. ಬರ್ರಿ ಈಗ ಮಾಡೋದಂತ. ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ ಅದನ್ನು ಹೆಂಗೆ ಮಾಡೋದು ಅಂತ ಹೇಳಿ, ಬಟ್ ಇದೇನು ಭಾಳ ಈಸಿ. ಮಾವಿನ ಹಣ್ಣು ಹಾಕೋದು, ಅದರಾಗ ಸಕ್ರೆ ಮತ್ತು ಹಾಲು ಹಾಕಿ ಮಿಕ್ಸರ್ ಮಾಡೋದು. ಮ್ಯಾಲೆ ಸ್ವಲ್ಪ ಮಾವಿನ ಹಣ್ಣು ಹಾಕೀನಿ. ಐಸ್ ಕ್ರೀಮ್ ಹಾಕಿದ್ರೆ ಇನ್ನೂ ಚಲೋ ಆಗ್ತೈತಿ. ಆಮೇಲೆ ಸ್ವಲ್ಪ ಯಾಲಕ್ಕಿ ಪುಡಿ. ಒಂದು ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿ ಐತೆ ನೋಡ್ರಿ. ಸೊ ಈಗ ನನ್ನ ಹಸ್ಬೆಂಡಿಗೆ ಕೇಳೋಣ ಹೆಂಗಾಗೈತೆ ಅಂತ ಹೇಳಿ. ತಗೋರಿ ಮ್ಯಾಂಗೋ ಮಿಲ್ಕ್ ಶೇಕ್. ಕೈ ಬಿಡ್ಲಿ. ಚಲೋ ಆಗೈತಿ. ಮಿಲ್ಕ್ ಶೇಕ್ ಅದು ಫುಲ್ ಮಸ್ತಾಗಿತ್ತು. ಫುಲ್ ಮಿಲ್ಕ್ ಶೇಕ್ ಕುಡಿದು ಎಂಜಾಯ್ ಮಾಡಿದ್ವಿ. ಈಗಂತೂ ಹೊಟ್ಟೆ ಫುಲ್ ಐತೆ, ಊಟ ಮಾಡೋಕ್ಕನ ಹಸಿವಿಲ್ಲ. ನೋಡೋಣ ಈಗ 9:20 ಆಗೈತಿ. ಸೊ 10 ಗಂಟೆಗೆ ಅದು ಹೊಟ್ಟೆ ಹಸಿದ್ರೆ ಊಟ ಮಾಡ್ಬೇಕಂಥೇಳಿ. ಇಲ್ಲಾಂದ್ರೆ ಒಂದು ಸ್ವಲ್ಪ ರೈಸ ಇಲ್ಲ ಒಂದು ಚಪಾತಿ ತಿಂದು ಮಕ್ಕೊಂಡ್ಬಿಡೋದು. ಫುಲ್ ಒಂದು ಹೊಟ್ಟೆ ಅಂತೂ ತುಂಬೈತೆ. ನೋಡ್ಬೇಕು ಈಗ 10 ಗಂಟೆ ಮಟ್ಟ ಇದನ್ನು ಹಾಕೈತೋ ಇಲ್ಲ ಅಂಥೇಳಿ. ಇರ್ತಾವಲ್ಲ ಹೆಣ್ಮಕ್ಳದ್ದು ಕೆಲಸ, ಡ್ರೆಸ್ ಅದು ಫೋಲ್ಡ್ ಮಾಡಬೇಕು, ಹೋಗೋದು ಇದ್ದು ಅರ್ಬಿ ಅದು ಅವನ್ನ ಮಾಡ್ಕೊತ ಕುಂತಿದ್ನಿ. ಇಷ್ಟ ಆಯ್ತು ನೋಡ್ರಿ ಇವತ್ತಿನ ದಿವಸ. ಐ ಹೋಪ್ ಈ ವಿಡಿಯೋ ನಿಮಗೆ ಸೇರೈತೆ ಅನ್ಕೋತೀನಿ. ಸೇರಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಈಗ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.